ಎರಡು ರೀತಿಯ ಜನರು ಜಗತ್ತಿನಲ್ಲಿ ಬಹಳ ಅಪರೂಪ. ಆ ಎರಡು ರೀತಿಯ ಜನರಲ್ಲಿ ನಾವಾಗಬೇಕಾಗಿದೆ. ಬುದ್ಧರ ಕಾಲದಲ್ಲಿ ಬುದ್ಧರ ಮಾತನ್ನ ಕೇಳದೇ ಇರುವಂಥ ಬಿಕ್ಕುಗಳು ಇದ್ರು. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ವಯಸ್ಸಾಗ್ದೇನೆ ನಾನು ಸಾಯೋದೇ ಇಲ್ಲಪ್ಪ, ನಾನು ಚಿರಂಜೀವಿ, ನನ್ನ ಕೂದಲು ಕಪ್ಪು ಕೂದಲು ಬಿಳಿ ಆಗೋದೇ ಇಲ್ಲ, ನನ್ನ ಚರ್ಮ ಸುಕ್ಕುಗಟ್ಟೋದೇ ಇಲ್ಲ, ನಾನು ಚಿರಂಜೀವಿ, ನನಗೆ ಸಾವಿಲ್ಲ ಅಂತ ಯಾರು ಇದ್ದರೆ ಈ ಊರಲ್ಲಿ ಅಥವಾ ಈ ರಾಜ್ಯದಲ್ಲಿ, ಈ ಬಿಹಾರ ಈ ಜಾಗನ ಅವ್ರ ಹೆಸರಿಗೆ ಬಂತು. ಯಾರೂ ಇಲ್ಲ. ಒಂದು ದಿವಸ ನಾವು ಸತ್ತದ್ದು. ವಿಜ್ಞಾನಕ್ಕಿಂತನೂ ಬಹಳ ದೊಡ್ಡ ಬೆಳೆದಿರುವಂಥದ್ದು ಧಮ್ಮ. ಧಮ್ಮ ಬೆಳೆದು ನಿಂತ ಏನು ಹೇಳ್ತೀರಿ ಯುವಕ. ವಿಜ್ಞಾನ ಈಗ ಹುಟ್ಟಿರೋ ಮಗು. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ದಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ದಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ದಸ್ಸ. ಮಹಾಕರುಣಾಮಯಿ ತಥಾಗತ ಭಗವಾನ್ ಬುದ್ಧರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ, ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ, ಬಿಕ್ಕು ಸಂಘಕ್ಕೆ ಮತ್ತು ಪೂಜ್ಯ ಬಂತೇಜಿ ಸಂಘಪಾಲರರಿಗೂ ಮತ್ತು ಎಲ್ಲ ಹಿರಿಯರಿಗೂ ನಮಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ಉಪಾಸಕರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು. ಇಂದಿನ ದಿನ ವತ್ಸವಾಸ ಅಥವಾ ವರ್ಷವಾಸದ 4ನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಬುದ್ಧರ ಧಮ್ಮ ಮತ್ತು ವಿಜ್ಞಾನ ಅನ್ನುವ ಬಗ್ಗೆ ವಿಶ್ಲೇಷಣೆ ಮತ್ತು ಉಪದೇಶವನ್ನು ಈ ದಿನ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿರೋದು ಬಹಳ ಸಂತಸದ ವಿಷಯ. ಭಗವಾನ್ ಬುದ್ಧರ ನುಡಿಗಳನ್ನು ಹೇಳಿ, ಭಗವಾನ್ ಬುದ್ಧರ ಕಾಲದಲ್ಲಿ ನಡೆದಂಥ ಘಟನೆಯನ್ನು ಹೇಳಿ, ನಂತರ ಬುದ್ಧರ ಧಮ್ಮ ಮತ್ತು ವಿಜ್ಞಾನದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಭಗವಾನ್ ಬುದ್ಧರು ಒಂದು ಕಡೆ ಹೇಳ್ತಾರೆ, ಈ ಜಗತ್ತಿನಲ್ಲಿ ಎರಡು ರೀತಿಯ ಜನರು ಬಹಳ ಅಪರೂಪ ಅಂತೇಳಿ. ಎರಡು ರೀತಿಯ ಜನರು ಜಗತ್ತಿನಲ್ಲಿ ಬಹಳ ಅಪರೂಪ. ಆ ಎರಡು ರೀತಿಯ ಜನರಲ್ಲಿ ನಾವಾಗಬೇಕಾಗಿದೆ. ಮೊದಲನೇದು ಯಾವುದು ಅಂತಂದರೆ, ಮೊದಲನೇವ್ರು ಹೇಗಿರ್ತಾರೆ ಅಂದರೆ, ಅಪರೂಪದ ಜನರು ಪಡೆದುಕೊಂಡಂಥ ಸಹಾಯವನ್ನು ನೆನೆಸಿಕೊಳ್ಳುವವರು, ಬಹಳ ಅಪರೂಪದ ಜನ. ಎರಡನೆಯವರು ಹೇಗಿರ್ತಾರೆ ಅಂತಂದರೆ, ಅಪರೂಪದ ಜನ ಪಡೆದುಕೊಂಡಂಥ ಸಹಾಯವನ್ನು ನಾನು ಸಹಾಯನ ಪಡ್ಕೊಂಡು ನಾನು ಬೆಳೆದಿದ್ದೇನೆ ಅಂತೇಳಿ ಇತರರಿಗೆ ಹೇಳುವಂಥವ್ರು, ನೆನೆಸಿಕೊಳ್ಳುವರು. ಆ ಸಾಲಿಗೆ ನಾವು ನಿಲ್ಲಬೇಕಾದ್ರೆ ನಾನು ಮೊಟ್ಟ ಮೊದಲನೇದಾಗಿ ಬಿಜಾಪುರ ಜನ ಏನಿದ್ದಾರೆ ಎಲ್ಲ ಉಪಾಸಕರಿಗೂ ನಾನು ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ. ಯಾಕೆ ಅಂತಂದರೆ, ಧಮ್ಮದ ಅರಿವಿಲ್ಲದೆ ಇರುವ ಸಂದರ್ಭದಲ್ಲಿ 2003ರಲ್ಲಿ ಧಮ್ಮದ ಅರಿವಿಲ್ಲದ ಸಂದರ್ಭದಲ್ಲಿ ಪೂಜ್ಯ ಬೋಧಿಧಮ್ಮ ಬಂತೇಜಿಯವರು ನಮ್ಮನ್ನು ಇಲ್ಲಿಗೆ ಕರೆಸಿ ದೀಕ್ಷೆನ ಕೊಟ್ಟು, ಪೂಜ್ಯ ದೊಡ್ಡವರು ಶೋಧಾರಾಧ ರೋಷಿ ಬಂತೇಜಿಯವರು ಇದ್ದರು, ಇವರ ಒಂದು ಸಮ್ಮುಖದಲ್ಲಿ ನಮಗೆ ದೀಕ್ಷೆ ಕೊಟ್ಟು, ಆ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮ ಬಿಕ್ಕು ಸಂಘವನ್ನು ನೀವು ಸಾಕಿದ್ರಿ. ಅಲ್ಲಿಂದ ಧಮ್ಮದ ಜೀವನ ಪ್ರಾರಂಭ ಆಯಿತು. ಹಾಗಾಗಿ ಸಾರಿಪುತ್ತ ಬುದ್ಧ ವಿಹಾರದ ಎಲ್ಲರಿಗೂ ಮತ್ತು ಈ ಏನು ಅಂಬೇಡ್ಕರ್ವಾದಿಗಳು ಬೌದ್ಧರು ಈ ಊರಿನಲ್ಲಿ ಇದ್ದೀರಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಭಗವಾನ್ ಬುದ್ಧರ ಕಾಲದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ. ನಂತರ ಬುದ್ಧರು ವಿಜ್ಞಾನಕ್ಕಿಂತನೂ ಬಹಳ ದೊಡ್ಡ ಬೆಳೆದಿರುವಂಥದ್ದು ಧಮ್ಮ. ಧಮ್ಮ ಬೆಳೆದು ನಿಂತ ಏನು ಹೇಳ್ತೀರಿ ಯುವಕ. ವಿಜ್ಞಾನ ಈಗ ಹುಟ್ಟಿರೋ ಮಗು. ಆ ಈಗ ಹುಟ್ಟಿರೋ ವಿಜ್ಞಾನವನ್ನು ಬೆಳೆದು ನಿಂತಿರುವ ಯುವಕ ಧಮ್ಮಕ್ಕೆ ನಾವು ಹೋಲಿಕೆ ಮಾಡೋಕ್ಕಾಗಲ್ಲ. ಆದರೆ ಧಮ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಜ್ಞಾನ ಬಹಳ ಅವಶ್ಯಕತೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದು, ನೀವೆಲ್ಲರೂ ನಮ್ಮ ಧಮ್ಮದ ಕುಟುಂಬದವರಾಗಿರೋ ಕಾರಣಕ್ಕಾಗಿ ನನ್ನ ಅನಿಸಿಕೆಗಳನ್ನು, ಬುದ್ಧರು ಹೇಳಿರುವ ಮಾತನ್ನು ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ಸಮಾಜ ನಮ್ಮನ್ನ ನೋಡ್ತಾ ಇರುತ್ತೆ ಅಲ್ವಾ. ಸಮಾಜ ಯಾವಾಗಲೂ ಗಮನಿಸ್ತಾ ಇರುತ್ತೆ, ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಇವ್ರು ಯಾಕೆ ಈ ಥರ ಇದ್ದಾರೆ, ಇವ್ರಿಗೆ ಇಷ್ಟೊಂದು ಜಾಗ, ಇವ್ರಿಗೆ ಇಷ್ಟೊಂದು ದುಡ್ಡನ್ನು ಕೊಟ್ಟು ಸರ್ಕಾರದಿಂದ ವಿಹಾರ ಕಟ್ಟಿದ್ದಾರೆ, ಇತ್ಯಾದಿ ಇತ್ಯಾದಿಗಳೆಲ್ಲ ಬರುತ್ತೆ. ಅದನ್ನೆಲ್ಲನ ನಾವು ಗಮನಿಸಿದಾಗ ನಮ್ಮಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬೇಕು. ಆ ಬದಲಾವಣೆ ಹೇಗಿರುತ್ತೆ? ಬುದ್ಧರ ಕಾಲದಲ್ಲಿ ಬುದ್ಧರ ಮಾತನ್ನ ಕೇಳದೇ ಇರುವಂಥ ಬಿಕ್ಕುಗಳು ಇದ್ರು. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಭಗವಾನ್ ಬುದ್ಧರ ಕಾಲದಲ್ಲಿ ಭಗವಾನ್ ಬುದ್ಧರ ಮಾತು ಕೇಳದೇ ಇರುವಂಥ ಬಿಕ್ಕುಗಳು ಇದ್ರು. ಆ ಸಂದರ್ಭದಲ್ಲಿ ಹೇಗೆ ಪರಿವರ್ತನೆ ಆಯಿತು ಅಂತೇಳಿ ನಿಮ್ಮ ಮುಂದೆ ಹೇಳ್ತೀನಿ. ಇದು ಧಮ್ಮಪದ ಗ್ರಂಥಗಳಲ್ಲಿ ಬರುವಂಥ ವಿಷಯ. ಇದು ಬುದ್ಧರ ಕಾಲದಲ್ಲಿ ಕೋಸಂಬಿ ಅನ್ನೋ ಒಂದು ಊರಿರುತ್ತೆ.
ಆ ಕೋಸಂಬಿ ಅನ್ನೋ ಊರಿನಲ್ಲಿ 500 ಜನ ಬಿಕ್ಕುಗಳ ಒಂದು ಸಂಘ ಇರುತ್ತೆ. ಆ 500 ಜನಕ್ಕೂ ಜ್ಞಾನೋದಯ ಆಗಿರೋದಿಲ್ಲ. 500 ಜನಕ್ಕೂ ಜ್ಞಾನೋದಯ ಆಗಿರಲ್ಲ, ಸಾಮಾನ್ಯ ಬಿಕ್ಕುಗಳಾಗಿರ್ತಾರೆ. ಅವರು ಬೆಳಿಗ್ಗೆ ಕೋಸಂಬಿ ಊರಿನ ಒಳಗಡೆ ಹೋಗಿ ಭಿಕ್ಷೆನ ಬೇಡಿ ಜನಗಳು ಏನು ದಾನ ಕೊಡ್ತಾರೆ ಅದನ್ನು ಸೇವನೆ ಮಾಡಿ ಅವರು ನಿತ್ಯ ತರಬೇತಿಗೆ ಒಳಗಾಗಿರ್ತಾರೆ. ಯಾರೂ ಜ್ಞಾನೋದಯ ಆಗಿರೋದು. ಒಮ್ಮೆ ಏನಾಗುತ್ತೆ, ಯಾವುದೋ ಒಂದು ವಿನಯದ ಸಣ್ಣ ವಿಷಯಕ್ಕಾಗಿ, ಭಾಳ ಸಣ್ಣ ವಿಷಯ ಅದು, ವಿನಯದಲ್ಲಿರುವ 227 ನಿಯಮಗಳಲ್ಲಿ ಒಂದೇ ಒಂದು ನಿಯಮದ ವಿಷಯಕ್ಕಾಗಿ ಸಮಸ್ಯೆಗಳಾಗುತ್ತೆ, ಜಗಳಗಳಾಗುತ್ತೆ. ಆಗ 500 ಜನ ಭಿಕ್ಷು ಸಂಘ ಇದ್ದವರು ಒಂದು ಸಣ್ಣ ವಿಷಯಕ್ಕಾಗಿ 2 ಭಾಗವಾಗಿ ಹೊಡೆದರು. ಬಹುಶಃ ಈ ಕಥೆ ಹೇಳಿದ್ ನಾನು ನಿಮಗೆ ಅಂತ ಹೇಳಿಲ್ಲ ಅಲ್ಲ. 2 ಭಾಗವಾದಾಗ ಭಗವಾನ್ ಬುದ್ಧರಿಗೆ ಗೊತ್ತಾಗುತ್ತೆ, ಈ ಕೋಸಂಬಿ ನಗರದ ಭಿಕ್ಷು ಸಂಘ 2 ಭಾಗವಾಗಿದೆ, ಇವ್ರನ್ನೆಲ್ಲನೂ ಒಗ್ಗಟ್ಟು ಮಾಡಬೇಕು ಅಂತೇಳಿ ಭಗವಾನ್ ಬುದ್ಧರು ಕೋಸಂಬಿಗೆ ಬರ್ತಾರೆ. ಬಂದು ಉಪದೇಶವನ್ನು ಮಾಡ್ತಾರೆ, ನೀವೆಲ್ಲರೂ ಒಗ್ಗಟ್ಟಾಗಬೇಕು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು, ಯಾರು ಮನಸ್ತಾಪ ಮಾಡ್ಕೋಬೇಡಿ ಅಂತ ಅಂದಾಗ ಭಗವಾನ್ ಬುದ್ಧರ ಶಿಷ್ಯರಾಗಿದ್ದಂಥ ಆ ಭಿಕ್ಷು ಸಂಘದ 500 ಜನ ಭಿಕ್ಕುಗಳು, 250 ಜನ ಇದ್ದವರು ಬುದ್ಧರ ಮಾತನ್ನ ಕೇಳಲ್ಲ. ಬುದ್ಧರ ಮಾತನ್ನ ಕೇಳಿಲ್ಲ ಅಂತಂದ್ರೆ ಸಮಾಜ ಹೇಗೆ ಭಿಕ್ಷು ಸಂಘವನ್ನ ನೋಡ್ಕೊಳ್ಳುತ್ತೆ? ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ. ಸ್ವತಃ ಭಗವಾನ್ ಬುದ್ಧರೇ ಬಂದು ಈ ಭಿಕ್ಷು ಸಂಘಕ್ಕೆ ಪಾಠ ಹೇಳಿದ್ರು, ಉಪದೇಶ ಮಾಡಿದ್ರು, ಬೋಧನೆ ಮಾಡಿದ್ರು ಕೇಳ್ತಾ ಇಲ್ವಲ್ಲ ಅಂತೇಳಿ ಆ ವಿಷಯ ಗೊತ್ತಾದ್ಮೇಲೆ ಭಗವಾನ್ ಬುದ್ಧರು ಅಲ್ಲಿ ಉಪದೇಶ ಮಾಡಿ ಭಿಕ್ಷು ಸಂಘದವರು ಒಪ್ಕೊಳ್ಳದೇ ಇರೋ ಕಾರಣಕ್ಕಾಗಿ ಅಲ್ಲಿಂದ ಇಡೀ ಕೋಸಂಬಿಯ ಊರಿನ ಜನರು ಭಿಕ್ಷು ಸಂಘಕ್ಕೆ ಊಟವನ್ನ ಕೊಡೋದು ನಿಲ್ಲಿಸ್ತಾರೆ, ಭೋಜನ ದಾನ ನಿಲ್ಲಿಸ್ತಾರೆ, ಚಿವರ ಕೊಡೋದು ನಿಲ್ಲಿಸ್ತಾರೆ, ಉಳ್ಕೊಳ್ಳೋಕೆ ಜಾಗನ ನಿಲ್ಲಿಸ್ತಾರೆ, ಮತ್ತು ಔಷಧಿ ಕೊಡೋದು ನಿಲ್ಲಿಸ್ಬಿಡ್ತಾರೆ. ಏನಾಗುತ್ತೆ, ಸಮಾಜ ವಿರೋಧಿಗಳು ಅಂತ ಅವ್ರಿಗೆ ಹೆಸರು ಬರುತ್ತೆ. ಭಿಕ್ಷು ಸಂಘಕ್ಕೆ ಸಮಾಜ ವಿರೋಧಿಗಳು ಅಂತ ಹೆಸರು ಬಂದ್ಬಿಡುತ್ತೆ. ಆವಾಗ ಅವರೆಲ್ಲರೂ ಯೋಚನೆ ಮಾಡ್ತಾರೆ, ನಾವು ಭಗವಾನ್ ಬುದ್ಧರ ಶಿಷ್ಯರಾಗಿ ಭಗವಾನ್ ಬುದ್ಧರನ್ನೇ ತಿರಸ್ಕಾರ ಮಾಡಿದಂಥ ನಾವು ಮೂರ್ಖರುಗಳು, ಭಿಕ್ಕುಗಳು ತಪ್ಪು ಮಾಡಿದ್ದೀವಿ ಅಂತೇಳಿ. ಯಾವಾಗ ಜನಗಳು ಊಟ ಕೊಡಲ್ಲ, ಎಷ್ಟು ದಿವಸ ಊಟ ಇಲ್ಲದೆ ಇರೋಕ್ಕಾಗುತ್ತೆ? ಭಿಕ್ಕುಗಳು ಊಟ ಇಲ್ಲದೆ ಎಷ್ಟು ದಿವಸ ಇರೋಕ್ಕಾಗುತ್ತೆ? 1 ದಿವಸ 2 ದಿವಸ ಇರ್ಬೋದು, 3-4 ದಿವಸ ಕಷ್ಟ. ನಾವು ಮಾಡಿರೋ ತಪ್ಪು ಅಂತೇಳಿ ಅರ್ಥ ಆಗಿ ಭಗವಾನ್ ಬುದ್ಧರನ್ನ ಹುಡ್ಕೊಂಡೋಗಿ ಅವ್ರ ಹತ್ರ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ, ನಾವು ಮಾಡಿ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ತಾರೆ. ಆವಾಗ ಹೇಳುವಂಥ ಮಾತು, ನನಗೆ ಯಾವಾಗಲೂ ಏನಾದ್ರು ಭಿನ್ನಾಭಿಪ್ರಾಯ ಭೇದಗಳು ಮನಸ್ಸಿಗೆ ಬರ್ತಾ ಇದೆ, ಇವ್ರು ಸರಿ ಇಲ್ಲ ಅವ್ರು ಸರಿ ಇದ್ದಾರೆ, ಅವ್ರು ಸರಿ ಇಲ್ಲ ಇವ್ರು ಸರಿ ಇದ್ದಾರೆ ಅನ್ನುವಂಥ ಮನಸ್ಥಿತಿ ಬರುವಾಗ ಇದನ್ನು ನೆನೆಸ್ಕೊಳ್ತೀವಿ. ಭಾಳ ಅದ್ಭುತವಾಗಿದೆ. ಈ 4 ಸಾಲು ನಮ್ಗೆ ಯಾವಾಗಲೂ ಎಚ್ಚರಿಕೆ ಗಂಟೆ. ಈ ಸಂದರ್ಭದಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ, ಭಾಳ ಅದ್ಭುತವಾಗಿದೆ, ಅದನ್ನು ನೀವು ನೆನೆಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ನೀವು ಇನ್ನು ಮುಂದೆ ಜಗಳ ಆಡಲ್ಲ, ನಿಮ್ಮ ಊರಲ್ಲಿ ಜಗಳ ಆಡಲ್ಲ, ಅದರಲ್ಲೂ ನಿಮ್ಮ ಬುದ್ಧ ವಿಹಾರದಲ್ಲಿ ಜಗಳ ಆಡುವಾಗೇ ಇಲ್ಲ. ಬುದ್ಧರು ಹೇಳ್ತಾರೆ ನೋಡಿ, ಆ ಸಂದರ್ಭದಲ್ಲಿ ಪಾಲಿ ಭಾಷೆನಲ್ಲಿ ಹೇಳ್ತಾರೆ, ಪರೇಚಾನ ವಿಜಾನಂತಿ ಮಾಯಮೆತ್ತ ಯಮಾಮಸೆ ಏಚತತ್ತ ವಿಜಾನಂತಿ ತಥೋ ಸಮ್ಮಂತಿ ಮೇದಗ. ಧಮ್ಮಪದದಲ್ಲಿ ಬರುವ 423 ಗಾಥಗಳಲ್ಲಿ ಇದು ಒಂದು. ಏನು ಇದರ ಮೊದಲನೇ 2ನೇ ಸಾಲು ಅರ್ಥ ಏನು ಅಂತಂದ್ರೆ, ಯಾರು ನಾನು ಒಂದಲ್ಲ ಒಂದು ದಿನ ಕಾಲವಾಗ್ತೀನಿ, ಒಂದಲ್ಲ ಒಂದು ದಿನ ನಾನು ಸತ್ತೋಗ್ತೀನಿ ಅನ್ನೋದನ್ನ ಮರ್ತಿರ್ತಾರೋ ಅವರು ಜಗಳಗಳು ಮಾಡ್ತಾನೆ ಇರ್ತಾರೆ, ಮನಸ್ತಾಪಗಳು ಮುಂದುವರಿಸ್ತಾನೆ ಇರ್ತಾರೆ. ಆದರೆ ಯಾರು ನಾನು ಒಂದಲ್ಲ ಒಂದು ದಿವಸ ನಾನು ಸತ್ತೋಗ್ತೀನಿ, ನಾನು ಮರಣಕ್ಕೆ ಬಲಿ ಆಗ್ತೀನಿ, ನಾನು ಸತ್ತೋಗ್ತೀನಿ, ಕಾಲ್ವಾಗ್ತೀನಿ ಅನ್ನೋ ಸತ್ಯ ಯಾರು ತಿಳ್ಕೊಳ್ತಾರೋ ಅವರು ಯಾವ ಗಲಾಟೆ ಜಗಳಗಳನ್ನು ಮಾಡದೇನೆ ಇರುವ ಮನಸ್ತಾಪಗಳೆಲ್ಲವನ್ನು ಸರಿ ಮಾಡಿಕೊಂಡು ಒಗ್ಗಟ್ಟಾಗಿ ಹೋಗ್ತಾರೆ. ನೋಡಿ, ಅವ್ರು ಭಗವಾನ್ ಬುದ್ಧರು 4 ಸಾಲು ಹೇಳ್ತಾ ಇದ್ದಂಗೆನೆ ಜ್ಞಾನೋದಯ ಪಡೆದೇ ಇರುವಂಥ ಜಗಳಾಡ್ತಿದ್ದಂಥ 500 ಜನ ಭಿಕ್ಕುಗಳು ಅರಾಂತರಾಗ್ಬಿಡ್ತಾರೆ. ಅದನ್ನು ಎಂಥ ಅದ್ಭುತವಾದ ಮಾತು. ಕೇಳೋದಕ್ಕೆ ಸರಳವಾಗಿದೆ, ನೀವು ಆಳವಾಗಿ ಯೋಚನೆ ಮಾಡಿ. ಯಾರು ನಾನು ಸಾಯ್ತೀನಿ ಅನ್ನೋದನ್ನು ಮರ್ತಿರ್ತಾರೋ ಜಗಳಗಳು ಮನಸ್ತಾಪಗಳು ಮುಂದುವರಿಸ್ತಾ ಇರ್ತಾರೆ. ಯಾರು ನಾನು ಒಂದು ದಿವಸ ಸತ್ತೋಗ್ತೀನಿ ಅಂತ ಸತ್ಯ ತಿಳ್ಕೊಂಡಿರ್ತಾರೋ ಜಗಳಗಳನ್ನ ಬಿಟ್ಟು ಮನಸ್ತಾಪನ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗ್ತಾರೆ. ನೋಡಿ, ನಾವು ಎಲ್ಲಿವರೆಗೆ ನಾವು ಒಗ್ಗಟ್ಟಾಗಲ್ವೋ, ಬೌದ್ಧರು ಅಂಬೇಡ್ಕರ್ವಾದಿಗಳು ಯಾರೇ ಆಗಿರಲಿ ಒಗ್ಗಟ್ಟಾಗಲೇಬೇಕು. ಒಂದೇ ಸಂಸ್ಥೆ, ಭಾರತೀಯ ಬೌದ್ಧಮ ಸಂಸ್ಥೆ, ಇಲ್ಲಿರೋ ಸಂಸ್ಥೆ ಎಲ್ಲ ಒಂದೇ ಗುರಿಯಲ್ಲಿ ಹೋಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ಮತ್ತೊಮ್ಮೆ ಇದನ್ನು ಬಹಳ ಉತ್ತುಂಗಕ್ಕೆ ನೀವು ತಗೊಂಡು ಹೋಗ್ತೀರಿ ಅಂತ ನಾನು ಆಶಿಸುತ್ತಾ, ನಮ್ಮ ಬಂಧುಗಳೇ, ನಮ್ಮ ಎಲ್ಲ ವ್ಯತ್ಯಾಸಗಳನ್ನ ಬಿಡೋಣ. ಇಲ್ಲಿ ಯಾರು ಚಿರಂಜೀವಿಗಳಿದ್ದೀರಾ? ನೀವು ಯಾರು ಇಲ್ಲಿ ಚಿರಂಜೀವಿಗಳಿದ್ರೆ ಇದನ್ನ ವಿಹಾರನೇ ಅವ್ರ ಹೆಸರು ಬರ್ಕೊಟ್ಬಿಡಿ, ಹೌದಾ? ವಯಸ್ಸಾಗ್ದೇನೆ ನಾನು ಸಾಯೋದೇ ಇಲ್ಲಪ್ಪ, ನಾನು ಚಿರಂಜೀವಿ, ನನ್ನ ಕಪ್ಪು ಕೂದಲು ಬಿಳಿ ಆಗೋದೇ ಇಲ್ಲ, ನನ್ನ ಚರ್ಮ ಸುಕ್ಕು ಗಟ್ಟೋದೇ ಇಲ್ಲ, ನಾನು ಚಿರಂಜೀವಿ, ನನಗೆ ಸಾವಿಲ್ಲ ಅಂತ ಯಾರು ಇದ್ರೆ ಈ ಊರಲ್ಲಿ
ಅಥವಾ ಈ ರಾಜ್ಯದಲ್ಲಿ ಈ ವಿಹಾರ ಈ ಜಾಗನ ಅವ್ರ ಹೆಸರಿಗೆ ಬರ್ತದೆ. ಯಾರೂ ಇಲ್ಲ, ಒಂದು ದಿವಸ ನಾವು ಸತ್ತೋಗ್ತೀವಿ. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ವಿಶ್ಲೇಷಣೆ ನೀವು ಮಾಡ್ಕೊಳ್ಬೇಕಾಗಿರೋದೇನಂತಂದರೆ, ವಿಜ್ಞಾನ ತುಂಬ ಚಿಕ್ಕದು. ವಿಜ್ಞಾನಕ್ಕೆ ಎಂದೂ ಮನಸ್ಸು ಅರ್ಥ ಆಗಿಲ್ಲ, ವಿಜ್ಞಾನಕ್ಕೆ ಎಂದೂ ಜ್ಞಾನೋದಯ ಅರ್ಥ ಆಗಿಲ್ಲ, ವಿಜ್ಞಾನಕ್ಕೆ ಶೀಲ ಸಮಾಧಿ ಪನ್ಯಗಳು ಅರ್ಥ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ಭೌತಿಕ ಸಾಕ್ಷಿಯನ್ನು ಮಾತ್ರ ಹುಡುಕ್ತಾ ಇರ್ತಾರೆ ವಿಜ್ಞಾನ. ಮನಸ್ಸಿನಲ್ಲಿ ಆಗುವಂಥ ಬದಲಾವಣೆಗಳು, ಶೀಲ ಸಮಾಧಿ ಪನ್ಯಗಳು, ಅನಿಚ್ಛ ದುಃಖ ಅನರ್ಥಗಳು, ಇವೆಲ್ಲವೂ ವಿಜ್ಞಾನಕ್ಕೆ ಗೊತ್ತಾಗಲ್ಲ. ಆದರೂ ವಿಜ್ಞಾನದ ಮೂಲಕ ಧಮ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾ, ಬುದ್ಧರು ಅಭಿಧಮ್ಮದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಈ ಜಗತ್ತು 4 ಅಂಶಗಳಿಂದ ಕೂಡಿದೆ ಅಂತ. ಆ 4 ಅಂಶದಲ್ಲಿ ಒಂದೇ ಒಂದು ಮಾತ್ರ ವಿಜ್ಞಾನಕ್ಕೆ ಅರ್ಥ ಆಗಿರೋದು, ಇನ್ನು ಅರ್ಥ ಆಗಿಲ್ಲ. ಬಹುಶಃ ಅರ್ಥ ಆಗಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಏನಂತ ಹೇಳಿದ್ರೆ, ಬುದ್ಧರು ಉಪದೇಶ ಮಾಡುವಾಗ ಹೇಳ್ತಾರೆ, ತಥಾವತ್ ಅಭಿಧಮ್ಮತ ಚತುರ್ಧ ಪರಮತ್ತತೋ ಚಿತ್ತಂಚೇತಸಿಕಂ ರೂಪಂ ನಿಬ್ಬಾನಂ ಇತಿ ಸಬ್ಬತ. ಭಾಳ ಅದ್ಭುತವಾಗಿದೆ ಆ 4 ಸಾಲು. ನೀವು ಬಾಯಟ್ ಮಾಡ್ಕೊಂಡ್ಬಿಡ್ಬೋದು, ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಬಾಯಟ್ ಆಗುತ್ತೆ. ಅದು ಇಡೀ ಜಗತ್ತನ್ನ, ಈ ಜಗತ್ತು ಯಾವುದರಿಂದ ಕೂಡಿದೆ ಅಂತ ಹೇಳುವಂಥ ಗಾಥ, ಭಗವಾನ್ ಬುದ್ಧರು ಹೇಳಿರುವಂಥ ಗಾಥ ಪಾಲಿ ಭಾಷೆ. ಅದೇನು ಹೇಳುತ್ತೆ ಅಂತಂದರೆ, ಇಡೀ ಜಗತ್ತಿನಲ್ಲಿ 4 ಪರಮಾರ್ಥಗಳೇ ಇರೋದು. 4 ಪರಮಾರ್ಥಗಳಿಂದನೇ ಈ ಜಗತ್ತು ಸೃಷ್ಟಿಯಾಗಿರೋದು. ಇಲ್ಲಿ ನೋಡಿ, ಅವರು ಆ 4 ಹೇಳಿದ್ಮೇಲೆ ಅಲ್ಲಿ ದೇವರು ಅಂತ ಬರಲ್ಲ. ಅಲ್ಲಿ ನೀವು ಗಮನಿಸಿ, ಅಲ್ಲಿ ದೇವರು ದೇವತೆಗಳು, ಅತಿಮಾನುಷ ಶಕ್ತಿಗಳು ಯಾವುದು ಬಂದಿಲ್ಲ. ಈ 4ರಿಂದ ಜಗತ್ತು ಸೃಷ್ಟಿಯಾಗಿದೆ. ಯಾವುದು? ಮೊದಲನೇದು ಚಿತ್ತ. ಚಿತ್ತ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಾ ಇದೆ ನೋಡಿ. ಇವಾಗ ಏನೆಲ್ಲ ಉತ್ಪತ್ತಿ ಆಗ್ತಾ ಇದೆ, ಆ ಎಲ್ಲ ಚಿತ್ತಗಳನ್ನು ಸೇರಿ 89 ಚಿತ್ತಗಳಿದೆ. ಆ 89 ಚಿತ್ತಗಳೇ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾಗ್ತವೆ. ಎರಡನೇದು ಚೇತಸಿಕ ಅಂತೇಳಿ. ಚೇತಸಿಕ 52 ಅಂಶಗಳಿದೆ. ನಿಮಗೆ ಕೋಪ ಬರುತ್ತೆ, ಮೈತ್ರಿ ಬರುತ್ತೆ, ಕರುಣೆ ಬರುತ್ತೆ, ಜ್ಞಾನ ಬರುತ್ತೆ, ಅಜ್ಞಾನ ಬರುತ್ತೆ, ಇವೆಲ್ಲವೂ ಇದೆಯಲ್ಲ, ಇದೆಲ್ಲವೂ 52 ಸಂಖ್ಯೆಗಳಿವೆ. ಅದು ಚೇತಸಿಕ. ಆ 52 ಅಂಶಗಳಿಂದ ಪ್ರಪಂಚ ನಿರ್ಮಾಣವಾಗಿದೆ. ಮೂರನೇದು ರೂಪಂ. ರೂಪ ಅಂದರೆ ವಸ್ತು, ಘನವಸ್ತು. ಆ ಘನವಸ್ತುನಲ್ಲಿ ಬರುವಂಥ ಎಲ್ಲ ವಸ್ತುಗಳು. ರೂಪ ಅಂದರೆ ವಸ್ತುಗಳು. ಅದರಲ್ಲಿ ಬರುವಂಥದ್ದು ಘನವಸ್ತು, ದ್ರವವಸ್ತು, ಅನಿಲ ವಸ್ತು ಮತ್ತು ಶಾಖ. ಈ 4ರಿಂದ ಉತ್ಪತ್ತಿಯಾಗಿದೆ. 4ನೇದು ಜನಗಳಿಗೆ ಅರ್ಥ ಆಗದೆ ಇರೋದಂದರೆ ನಿಬ್ಬಾನಂ ಇತಿ ಸಬ್ಬತ. ಈ ಇಡೀ ಜಗತ್ತನ್ನು ನಿಬ್ಬಾನವೂ ಕೂಡ ಸೃಷ್ಟಿ ಮಾಡಿದೆ ಅಂತೇಳಿ ನೋಡಿ. ಅವರು ಆ 4 ಸಾಲಲ್ಲಿ ಎಲ್ಲೂ ದೇವರು ದೇವತೆ ಬಗ್ಗೆ ಹೇಳಿಲ್ಲ ಅವರು ಬುದ್ಧರು. ಈ ಜಗತ್ತು ಉತ್ಪತ್ತಿಯಾಗಿರೋದು 4 ಅಂಶದಿಂದ, ಚಿತ್ತಗಳಿಂದ, ಚಿತ್ತದಲ್ಲಿರುವ ಅಂಶಗಳಿಂದ ಮತ್ತು ವಸ್ತುಗಳಿಂದ ಮತ್ತು ನಿಬ್ಬಾನದಿಂದ. ಈ ವಿಷಯವನ್ನು ಬುದ್ಧರ ಕಾಲದಿಂದಲೂ ಇದ್ದಂಥ ವಿಜ್ಞಾನಿಗಳು ಅರಸ್ತಾ ಹೋಗ್ತಾರೆ. ಅದು ಇತಿಹಾಸನ, ವಿಜ್ಞಾನದ ಇತಿಹಾಸನ ಹೇಗೆ ವಿಜ್ಞಾನಿಗಳು ಕಂಡುಕೊಳ್ತಾ ಬಂದರು, ಮತ್ತು ಈ ವಿಜ್ಞಾನಿಗಳು ಹುಟ್ಟೋಕ್ಕೂ ಮೊದಲೇ ಭಗವಾನ್ ಬುದ್ಧರು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ